ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟೈಟಲ್ ನೋಡಿರೋ ಹಾಗೆ ಯಾರ್ಯಾರು ಈ ನೈಸರ್ಗಿಕ ಕೃಷಿನ ಶುರು ಮಾಡಿರ್ತೀರೋ ಬಿಗಿನಿಂಗಲ್ಲಿ ಅವರಿಗೆ ಅನಿಸಿರುತ್ತೆ ನಾವು ಏನು ಮಾಡ್ತಾ ಇದ್ದೀವೋ ಏನೋ, ಇದರಿಂದ ನಮಗೆ ರಿಸಲ್ಟ್ ಸಿಗುತ್ತೋ ಇಲ್ವೋ, ಇದರಿಂದ ನಮ್ಗೆ ಏನು ಬೆನಿಫಿಟ್ ಇದೆ, ಇದು ಎಷ್ಟು ವರ್ಷಕ್ಕೆ ನಮ್ಮ ಮಣ್ಣು ಪರಿವರ್ತನೆ ಆಗುತ್ತೆ, ನಮ್ಗೆ ಯಾವಾಗಿದು ಅನುಭವ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಗೊಂದಲಗಳು ಇದ್ದೇ ಇರ್ತವೆ. ಯಾಕಂದರೆ ಸ್ಟಾರ್ಟಿಂಗ್ ಶುರು ಮಾಡಿದವ್ರಿಗೆ, ಅದರಲ್ಲೂ ಈ ಹೊಲದ ಅಥವಾ ತೋಟದ ಕೆಲಸ ಮಾಡದೇ ಫಸ್ಟ್ ಟೈಮ್ ಈ ಫೀಲ್ಡಿಗೆ, ಈ ಫಾರ್ಮಿಂಗ್ ಫೀಲ್ಡಿಗೆ ಎಂಟ್ರಿ ಆಗ್ತಿರೋರ್ಗಂತೂ 100 ಡೌಟ್ ಇರುತ್ತೆ. ನಾವು ಮಾಡ್ತಾರೆ ಸರಿಯೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಒಟ್ಟು ಬ್ಲೈಂಡಾಗಿ ಅಲ್ಲಿ ಇಲ್ಲಿ ನೋಡಿ ಕೇಳ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ಅದ್ರದ್ದು ರಿಸಲ್ಟ್ ಬರುತ್ತೋ ಇಲ್ಲೋ, ಎಷ್ಟು ದಿನಕ್ಕೆ ಬರುತ್ತೋ, ಎಷ್ಟು ವರ್ಷಕ್ಕೆ ಬರುತ್ತೋ, ಸುಮ್ಮನೆ ಮಾಡ್ಕೊತ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಅನಿಸ್ತಿರುತ್ತೆ. ನಾನಿವಾಗ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲೆ, 1.5 ವರ್ಷದ ಮೇಲೆ 2 ತಿಂಗಳಾಗಿದೆ. ಬಟ್ ಆ್ಯಕ್ಚುಯಲಾಗಿ ಶುರು ಮಾಡಿದ್ದು 1 ವರ್ಷ ಅನ್ಕೋಬೋದು. ಮೇಲ್ಗಡೆ 8ರಿಂದ 10 ತಿಂಗಳು ನಾನು ಮಾಡಿಲ್ಲ ಅಂದ್ಕೊಂಡ್ರು ಕರೆಕ್ಟಾಗಿ 1 ವರ್ಷದಿಂದ ನಂತರ ನಾನು ಕ್ಲಿಯರಾಗಿ ಚಾಚು ತಪ್ಪಿ ಏನೇನು ಫಾಲೋ ಮಾಡಬೇಕು ನಾನು ಮಾಡ್ಕೊತ ಬಂದಿದ್ದೀನಿ. ಅಂದರೆ ಏನೇನು ಅಂತಂತಂದರೆ ಪ್ರತಿ 15 ದಿನಕ್ಕೊಮ್ಮೆ ಅಥವಾ ಕೆಲವೊಂದು ಟೈಮ್ ಮಿಸ್ ಆದರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ 1 ಸರಿನಾದರೂ ನಾನು ಈ ಜೀವಾಮೃತ ಅಥವಾ ಗೋಕೃಪಾಮೃತ ಅಥವಾ OWC ಅಂದರೆ ವೇಸ್ಟ್ ಡಿಕಂಪೋಸರ್ ಇದನ್ನು ನಾನು ಕೊಡ್ತಾನೆ ಬಂದಿದ್ದೀನಿ ಎವ್ರಿ ಮಂತ್ ಒನ್ಸ್. ಮತ್ತು ಅದು ಕೊಡೋದಷ್ಟೇ ಅಲ್ಲದೆ ಅದೇ ಕಲ್ಚರ್ ಜೊತೆಗೆ ಬೇವಿನ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ನಾನು ಗಿಡಗಳಿಗೆ ಸಿಂಪಡಣೆ ಮಾಡ್ಕೊತ ಬಂದಿದ್ದೀನಿ. ಸೊ ಇದು ನೋಡ್ತಿರ್ಬೋದು. ಈಗ ಇದು ಹೆಚ್ಚು ಕಡಿಮೆ ಒಂದು 20 ತಿಂಗಳ ತೋಟ. ಇದು 20 ತಿಂಗಳ ಸುಭಾಷ್ ಪಾಳೇಕರ್ ಅವರ 36x30 ಕೊಕೊನಟ್ ಮಾದರಿ, ಅಂದರೆ ತೆಂಗಿನ ಮಾದರಿ ಅಂತಾರಲ್ಲ ಆ ಮಾಡೆಲ್ನ ಇಲ್ಲಿ ಸ್ಟಾರ್ಟ್ ಮಾಡಿರೋಂಥ ಒಂದು ತೋಟ. ನನಗೆ ಗಿಡಗಳು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ. ಬಟ್ ಲಾಸ್ಟ್ 1 ವರ್ಷದ ಹಿಂದೆ ನಮ್ಮ ಭೂಮಿ ಹೆಂಗಿತ್ತು ಹೆಂಗಿದೆ ಅನ್ನೋದು ನನಗೆ ಇತ್ತೀಚೆಗೆ ಲಾಸ್ಟ್ 1 ತಿಂಗಳಿಂದ ಅನುಭವ ಆಗ್ತಾಯಿದೆ. ಯಾಕಂದರೆ ಪ್ರತಿ ಸರಿನೂ ನಾನು ಈಗ ಒಂದು 5 ಸರಿ ಬ್ರಷ್ ಕಟ್ರ್ ಹೊಡೆದಿದ್ದೀವಿ ನಮ್ಮ ತೋಟಕ್ಕೆ. 2 ತಿಂಗಳಿಗೊಮ್ಮೆ ಹೊಡಿತಾ ಇರ್ತೀವಿ. ಬ್ರಷ್ ಕಟ್ರ್ ಹೊಡೆದಂಗೆ ಆ ಕಸಗಳೇನು ಬೀಳ್ತಾ ಹೋಗುತ್ತಲ್ಲ. ಆಮೇಲೆ ಇವಾಗ ಲಾಸ್ಟ್ 1 ವರ್ಷದಿಂದನೂ ಉಳುಮೆ ಮಾಡಿಲ್ಲ. ಇದಕ್ಕೆ ಉಳುಮೆ ಮಾಡಿಲ್ಲ ಅಂದಾಗ ಕೆಲವು ಜನರಿಗೆ, ಎಷ್ಟೋ ಜನಕ್ಕೆ ಪ್ರಶ್ನೆ ಇರುತ್ತೆ, ಉಳುಮೆ ಮಾಡಿಲ್ಲ ಅಂತಂದರೆ ಮಣ್ಣು ಗಟ್ಟಿ ಆಗ್ಬಿಡುತ್ತೋ ಏನೋ, ಗಿಡಗಳು ಹೆಂಗೆ ಬರೀಬೇಕು, ಮತ್ತು ಕಸ ಬೆಳೆದ್ರೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಹಲವಾರು ಪ್ರಶ್ನೆಗಳಿರ್ತವೆ. ಆದರೆ ಉಳುಮೆ ಮಾಡೋದು ಬಿಟ್ಟ ಮೇಲೆ ನೆಲ ಗಟ್ಟಿ ಆಗೋಲ್ಲ. ಅದು ನಿಮಗೆ ಅದು ಮಾಡಿದವ್ರಿಗೆ ಗೊತ್ತು. ನೆಲ ಪ್ರತಿ ತಿಂಗಳಿಗೊಮ್ಮೆ ನೀವು ಜೀವಾಮೃತ ಕೊಡ್ತಾ ಬ್ರಷ್ ಕಟ್ರನ್ನ 2 ತಿಂಗಳಿಗೊಮ್ಮೆ ಹೊಡೆದು ಕಳೆಗಳನ್ನೆಲ್ಲ ಅಲ್ಲೇ ಮಲ್ಚಿಂಗ್ ಅಂತಂದರೆ ಅದು ಕಳೆ ಹೊಡೆದಂಗೆಲ್ಲ ಇವಾಗೇನು ಈ ಒಣಗಿದ ತ್ಯಾಜ್ಯಗಳೆಲ್ಲ ಬಿದ್ದಿದ್ದಾವೆ ನೋಡ್ರಿ. ಇವಾಗ ಈ ನೋಡ್ತಿರ್ಬೋದು ನೆಲದ ಮೇಲೆ ಒಣಗಿದ ತ್ಯಾಜ್ಯಗಳೆಲ್ಲ ಹೆಂಗೆ ಹೊಡೆದಂಗೆ ಬಿದ್ದಿದ್ದಾವೆ. ಇವೆಲ್ಲ ಬಿದ್ದಂಗೆ ಮಣ್ಣು ನಿಧಾನವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ತೋಟನೇ ಸಾಕ್ಷಿ ಅಂತ ನನಗೆ ಅನುಭವ ಆಗಿರೋದು ಇದು. ಏನಕ್ಕೆ ಅಂತಂತಂದರೆ ಇವಾಗ ನಾನು ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ. ನಮ್ಮ ಹೊಲದ ಮೇಲೆ ನಡೀತಾ ಇದ್ರೆ ಬರಿಗಾಲಲ್ಲಿ ಒಳ್ಳೆ ಹಾಸಿಗೆ ಮೇಲೆ ನಡೆದಂಗೆ ಫೀಲ್ ಆಗ್ತಿದೆ. ಮೊದಲೆಲ್ಲ ಈ ಫೀಲ್ ಇರಲಿಲ್ಲ. ಮೊದಲು ನಮ್ಮ ಮನೆಯಲ್ಲೂ ಸಹಿತ ಫುಲ್ ಅಪೋಸಿಷನ್ ಇತ್ತು. ಏನು ಮಾಡ್ತಿದೆಯೋ ಏನು ಕತೆ ಅನ್ನೋ, ಟ್ಯಾಕ್ಟ್ರಿ ಆ ಕಡೆ ಈ ಕಡೆ 2 ಮಗಳು ಅಂದರೆ ಈ ರೂಟ್ ಹೊಡಿತಾರಲ್ಲ, ಒಂದು ಸೈಡ್ ಈ ಕಡೆಯಿಂದ ಅಡ್ಡ ಒಂದು ಸರಿ, ಒಂದು ಉದ್ದ ಒಂದು ಸರಿ ರೂಟ್ ಹೊಡೆದ್ಬಿಟ್ರೆ ಕ್ಲೀನ್ ಆಗತ್ತಪ್ಪ ತೋಟ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಾಯಿದ್ರು ಅವ್ರು ಯಾವಾಗಲೂ. ಬಟ್ ನಾನು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬರೀ ಕಳೆ ಬೆಳೆಸೋದು, ಬ್ರಷ್ ಕಟ್ರ್ ಹೊಡೆಯೋದು, ತಿಂಗಳಿಗೊಮ್ಮೆ ಜೀವಾಮೃತ ಕೊಡೋದು, ಬರೀ ಇದನ್ನೇ ಫಾಲೋ ಮಾಡ್ಕೊತ ಬಂದಿರೋದು. ಬಟ್ ಈಗ ಅವರಿಗೆ ಅನುಭವ ಆಗ್ತಿದೆ. ನಮ್ಮ ಹೊಲಕ್ಕೆ ಬಂದರೆ ಒಂಥರ ಮೆತ್ತಗೆ, ಅಂದರೆ ಹಾಸಿಗೆ ಮೇಲೆ ನಡೆದಂಗೆ ಆಗುತ್ತಲ್ಲೋ ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿದೆ. ಅಲ್ಲೇ 2-3 ಸರಿ ಅವ್ರು ಹೇಳಿದ್ದಾರೆ. ಆಮೇಲೆ ನಮ್ಮ ರಿಲೇಷನ್ಸ್ ಬಂದಾಗೆಲ್ಲ ಅವ್ರಿಗೂ ಅನುಭವ ಆಗಿದೆ. ಯಾಕಂದರೆ ಅವ್ರ ತೋಟದಲ್ಲಿ ಅವ್ರ ಊರಲ್ಲೆಲ್ಲ ತೋಟ ಮಾಡ್ತಾಯಿರ್ತಾರೆ. ಬಟ್ ಅವ್ರಿಗೆ ಅವ್ರ ಅನುಭವ ಇಲ್ಲ. ಯಾಕಂದರೆ ಪ್ರತಿದಿನವೂ ಅವ್ರದ್ದು ಅದೇ ಕೆಲಸ ಅಲ್ಲ. ಅವ್ರಿಗೆ ಬಂದು ಓಡಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದೇನಿದು ಇಷ್ಟು ಮೆತ್ತಗಿದೆ ಅಲ್ಲ ಭೂಮಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆಲ್ಲ ಕಾರಣ ಇದೇ ನಾವು ಮಾಡ್ತಿರೋವಂಥ ಪದ್ಧತಿ. ಮತ್ತು ನಾವು ಈ ನೈಸರ್ಗಿಕ ಕೃಷಿನ ಶುರು ಮಾಡಿ ನಾವೇನು ಹಂತವಾಗಿ ಮಾಡ್ಕೊತ ಬರ್ತೀವಲ್ಲ, ಅದೇ ಇದಕ್ಕೆ ರಿಸಲ್ಟು. ಮಣ್ಣು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ತೋರಿಸ್ತೀನಿ ನೋಡಿ. ಇದೆಲ್ಲ ಕಳೆ ಎಲ್ಲ ಬಿದ್ದು ಹೆಂಗಾಗಿದೆ ಅಂದರೆ ನೋಡಿ, ಇದು ಕಳೆ ಬ್ರಷ್ ಕಟ್ರಿಂದ ಹೊಡೆದಿರೋಂಥ ಕಳೆ ನೋಡಿರಿ, ಹಿಂಗಿರುತ್ತೆ. ಈ ಥರ ಸ್ವಲ್ಪ ಕಸ ಬಿಡ್ತೀವಿ. ಇದು ನೋಡಿ, ಕಳೆ ಬಿದ್ದಂಗೆಲ್ಲ ಈ ಕೆಳಗಡೆ ಎರೆಹುಳ ಆ್ಯಕ್ಟಿವಿಟಿಗಳು ನೋಡಿ ಈ ಥರ ಎಲ್ಲ ಬಂದು ತಿಂದು ಹೋಗ್ತಾ ಇರುತ್ತೆ. ಅವಾಗೇನಾಗುತ್ತೆ ಗೊತ್ತಾ, ಮಣ್ಣು ಬರೀ ಕೈಯಲ್ಲಿ ಹಿಂಗೆ ಎಬರಿ ಸಾಕು. ಬರೀ ಮಣ್ಣು ಕೈಯಲ್ಲಿ ಹಿಂಗೆ ಎಬರಿದ್ರೆ ನೋಡ್ರಿ ಈ ಥರ ನೋಡಿ ಪುಡಿ ಇದು ನಾರ್ಮಲ್ ಮಣ್ಣಲ್ಲ. ಇದು ಎಲ್ಲ ಹುಳಗಳು, ಹಾವುದು, ಗೆದ್ಲು ಆಮೇಲೆ ಎರೆಹುಳುಗಳು ಎಲ್ಲ ತಿಂದು ಈ ಥರ ಕನ್ವರ್ಟ್ ಆಗಿರೋಂಥ ಮಣ್ಣಿದು.
ಪ್ಯೂರ್ ಮಣ್ಣಲ್ಲ ಇದು. ಇದು ಎಲ್ಲ ಹುಳಗಳು ಆ್ಯಕ್ಟಿವಿಟಿ ಮಾಡಿದ್ವಿ. ಆಮೇಲೆ ಏನೋ ಒಂದು ಗಿಡ ಕೇಳಬೇಕು ಅಂದ್ರೆ ಸಹಿತ ಕಷ್ಟನೇ ಪಡ್ಬೇಕಲ್ಲ. ಹಿಂಗೆ ಜಸ್ಟ್ ಹಿಂಗೆ ಅಂದ್ರೆ ಸಾಕು, ಹಂಗೆ ಬರುತ್ತೆ. ಅಂದರೆ ಅಷ್ಟು ಮೃದುವಾಗಿದೆ ಮಣ್ಣು, ನೋಡ್ತಿರ್ಬೋದು. ಒಂದು ಗಿಡ ನೆಡಬೇಕು ಅಂತಂದರೆ ಯಾವ ಹಾರೆ ಗುದ್ಲಿ ಏನು ಅವಶ್ಯಕತೆ ಇಲ್ಲ, ಬಸ್ಟ್ ಹಿಂಗೆ ಕೈಯಲ್ಲಿ ಹಿಂಗೆ ಅಂದ್ರೆ ಸಾಕು, ಮಣ್ಣು ಆರಾಮಾಗಿ ಸೆಡ್ಲಾಗುತ್ತೆ. ಅಂದರೆ ಅಷ್ಟು ಕನ್ವರ್ಷನ್ ಆಗ್ತಾ ಬಂದಿದೆ. ಇಲ್ಲಿ ಒಂದೇ ಅಂತ ಅಲ್ಲ, ಈಗ ನೋಡ್ತಿರ್ಬೋದು ಎಲ್ಲ ಕಡೆನೂ ಈ ಥರ ಸೊಪ್ಪು ಕಸ ಹಿಂಗೆ ಬಿದ್ದು 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 ನೋಡಿರಿ ಹೆಂಗೆ ಆಗ್ತಿದೆ, ಎಷ್ಟು ಕನ್ವರ್ಟ್ ಆಗ್ತಾಯಿದೆ ಅಂದರೆ ಭೂಮಿ ನಮಗೇ ಗೊತ್ತಿರಲ್ಲ ಏನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಒಂಥರ ಸ್ಟಾರ್ಟಿಂಗ್ ಗೊಂದಲ ಇರೋದು. ಬಟ್ ಈಗೀಗ ಅನುಭವ ಆಗ್ತಾ ಬಂದಂಗೆ ಮಣ್ಣು ನೋಡಿರಿ ಎಷ್ಟು ಹಗರಿದೆ. ಕಿತ್ತರೆ ಹಂಗೆ ಬರುತ್ತೆ, ಯಾವ ಕಳೆನಾರ ಇರಲಿ ಅದು ಕಿತ್ತರೆ ಹಾಗೆ ಬರುತ್ತೆ. ಸೊ ನಾವು ಉಳುಮೆ ಮಾಡ್ದಂಗಿದ್ರೆ ಎಷ್ಟು ಬೇರುಗಳು, ಈ ನಮ್ಮ ಅಡಿಕೆ ಗಿಡದ ಬೇರುಗಳು ನೋಡ್ತಿರ್ಬೋದು. ಇಲ್ಲಿ ಕಾಫಿ ಗಿಡ ಇದೆ, ಗಿಡಕ್ಕೆ ತೆಂಗಿನ ಗಿಡ ಇದೆ. ಸೊ ಎಲ್ಲ ಬೇರುಗಳು ಒಳಗಡೆ ಇರುತ್ತೆ. ಅಂದರೆ ಆ ಬೇರನ್ನ ನಾವು ಡಿಸ್ಟರ್ಬೇ ಮಾಡಲ್ಲ. ಯಾಕಂದ್ರೆ ಬ್ರಷ್ ಕಟ್ರೆ ನಾವು ಮೇಲೆ ಹೊಡಿತಾ ಇರ್ತೀವಿ, ಕೆಳಗಡೆ ಅವು ಬೇರು ಇರ್ತವೆ. ಬೇರು ಎಲ್ಲ ಕಡೆನೂ ಹರಡಿರ್ತವೆ. ನಂದು ಡ್ರಿಪ್ ಲೈನು ಇಲ್ಲೂ ಒಂದು ಹಾಕಿದ್ದೀನಿ, ಇಲ್ಲೂ ಒಂದು ಹಾಕಿದ್ದೀನಿ. ಕೆಲವೊಂದು ಟೈಮ್ ನಾನು ಏನು ಮಾಡ್ತೀನಿ ಅಂತಂದರೆ ಈ ಡ್ರಿಪ್ ಲೈನ್ನ ಆಫ್ ಮಾಡಿಬಿಟ್ಟು ಬರೀ ಇಲ್ಲಷ್ಟೇ ನೀರು ಬಿಡ್ತೀನಿ. ಏನಕ್ಕೆ ಅಂದರೆ ಬೇಕಂತಲೇ ಬಿಡ್ತೀನಿ. ಈ ಎಲ್ಲ ಗಿಡದ್ದು ಬೇರು ಇಲ್ಲಿವರೆಗೂ ಬರಬೇಕು. ಅಂದರೆ ನೀರು ಎಲ್ಲಿರುತ್ತೆ ಅದನ್ನ ಹುಡ್ಕೊಂಬರ್ಬೇಕು ಅದು. ಸೊ ಅದನ್ನು ನಾವು ಇವಾಗಲಿಂದನೇ ಟ್ರೈನಿಂಗ್ ಕೊಡ್ಕೊತ ಹೋಗೋದು ಗಿಡಗಳಿಗೆ. ಅಂದರೆ ಬೇಸಿಗೆನಲ್ಲಿ ಕೆಲವೊಂದು ಟೈಮ್ ನಮ್ಮದು ಅರೆ ಮಲೆನಾಡು ಆಗಿರೋದ್ರಿಂದ ನೀರು ಯಾವ ಟೈಮಲ್ಲಿ ಕೈ ಕೊಡುತ್ತೋ, ಯಾವ ಟೈಮಲ್ಲಿ ಕಡಿಮೆ ಆಗುತ್ತೋ ಒಂದು ಗೊತ್ತಾಗಲ್ಲ. ನೀರು ಎಲ್ಲಿದ್ದರೂ ಸಹಿತ ಹೋಗಿ ಹುಡ್ಕೊಳ್ಳೋ ಅಂಥ ಬಿಳಿ ಬೇರುಗಳು ಎಲ್ಲ ಗಿಡದಲ್ಲಿ ಬೆಳಿಬೇಕು. ಅದು ಬೆಳಿಬೇಕು ಅಂತಂದರೆ ನೀರನ್ನ ಒಂದು ಸ್ವಲ್ಪ ಒಂಚೂರು ದೂರ ಕೊಟ್ಟು ಅದಕ್ಕೆ ರೂಢಿ ಮಾಡ್ತಾ ಬಂದರೆ ಅದ್ರ ಬೇರುಗಳು ನಿಧಾನವಾಗಿ ಇಲ್ಲಿ ಬರುತ್ತೆ. ಸೊ ಈಗ ಅಡಿಕೆ ಗಿಡ ಇಲ್ಲಿದೆ ಅಂತಂದರೆ ಅದ್ರ ಬೇರು ಇಲ್ಲಿ ತನಕ ಇರುತ್ತೆ. ಈಗ ನಾವು ನೆಕ್ಸ್ಟ್ ನಾವು ಈ ನೀರು ಇಲ್ಲಿ ಕೊಟ್ಟಿವಿ ಅಂತಂತಂದರೆ ಈ ಬೇರು ಹುಡ್ಕೊಂತ ನೀರು ಇಲ್ಲಿದೆ ಅಂತ ಹೇಳ್ಬಿಟ್ಟು ಹುಡ್ಕೊಂತ ಇಲ್ಲಿ ಬರುತ್ತೆ. ಸೊ ಹೀಗೆ ಪ್ರತಿ ಸರಿ ನಾವು ಮಾಡ್ಕೊತ ಹೋದಾಗಲ್ಲ ಅವೇ ಕಲಿತವೆ. ನೀರು ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ನಾವು ತಮ್ಮ ಆಹಾರವನ್ನು ನೀರನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು. ಮಣ್ಣು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ ಕನ್ವರ್ಷನ್ನು. ನೋಡ್ತಿರ್ಬೋದು ಹೆಂಗೆ ಕಾಣ್ತಿದೆ ಅಂತಂದರೆ ನೋಡಿರಿ, ಬಿಳಿ ಈ ಉಂಡೆ ಟೈಪ್ ಏನು ಇರುತ್ತಲ್ಲ ಅವೆಲ್ಲ ಎರೆಹುಳುಗಳು ಬಂದು ಹೋಗಿರೋವಂಥದ್ದು ಆ್ಯಕ್ಟಿವಿಟಿ ಅದು. ಇಲ್ಲಿ ನೋಡ್ತಿರ್ಬೋದು ನೋಡಿರಿ, ಇಲ್ಲೆಲ್ಲ ಹೆಂಗಾಗಿದೆ ಎಲ್ಲ ಎರೆಹುಳು ಆ್ಯಕ್ಟಿವಿಟಿ. ಇವೆಲ್ಲ ಬರೀ ಎರೆಹುಳು ಅಂತ ಅಲ್ಲ, ಎಲ್ಲ ಹುಳಗಳು ಇರ್ತವೆ ಇದರಲ್ಲಿ. ಎರೆಹುಳು ಆಗಿರ್ಬೋದು, ಗೆದ್ದಲಾಗಿರ್ಬೋದು, ಸಣ್ಣ ಪುಟ್ಟ ಎಲ್ಲ ರೀತಿಯ ಸೂಕ್ಷ್ಮಜೀವಿಗಳು, ಹುಳುಗಳು ಎಲ್ಲವೂ ಕೆಲಸ ಮಾಡಿ ನಮ್ಮ ತೋಟ ನಿಧಾನವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದು ನೀವು ಒಂದು ವರ್ಷ ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವೇ ಹೇಳ್ತೀರ. ನೋಡ್ರಿ ಹಿಂಗೆ ಎಷ್ಟು ಯಾವ ಥರ ಆಗಿದೆ. ಮಣ್ಣು ಹಾರ್ಡಾಗುತ್ತೆ ಅಂತಾರೆ. ಎಷ್ಟು ಮೃದುವಾಗಿದೆ ಅಂದರೆ ನೋಡಿರಿ, ಎಷ್ಟು ಹುಳಗಳು. ವಿಡಿಯೋದಲ್ಲಿ ಯಾವ ಲೆಕ್ಕ ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಬರೀ ಕಣ್ಣಿಲ್ಲ ಮಾತ್ರ ನೋಡೋಕೆ ಮಾತ್ರ ಭಾರಿ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ನಮ್ಮ ಮಣ್ಣಿನ ಸ್ಮೆಲ್ ಕೂಡ ಚೇಂಜ್ ಆಗಿದೆ. ಮಣ್ಣು ಈ ಮಳೆಗಾಲದಲ್ಲಿ ಪಟ್ಟಂತ ಒಂದು ಬಿಸಿಲಿದ್ದಾಗ ಒಂದೇ ಸರಿ ಮಳೆ ಬಂದು ಹೋದರೆ ಆ ಸ್ಮೆಲ್ ಬರುತ್ತಲ್ಲ, ಮಣ್ಣಿನ ಸ್ಮೆಲ್ಲು, ಆ ಸ್ಮೆಲ್ ಇವಾಗಲೇ ನೋಡ್ಬೋದು. ಅಂದರೆ ಅದು ಅನುಭವಿಸಿದ್ರೆ ಗೊತ್ತು, ಏನೋ ಹೇಳ್ತಾವನ್ನಲ್ಲ ಅನ್ಸುತ್ತೆ ಕೆಲವೊಬ್ಬರಿಗೆ. ಬಟ್ ಅದು ಅನುಭವ ಆಗಬೇಕು. ಅನುಭವ ಆದರೆ ನಾನು ಹೇಳೋದಲ್ಲ, ನಿಮಗೆ ಅನಿಸುತ್ತೆ ಏನೋ ಆಗ್ತಿದೆ ಬಿಡು, ಇದು ಏನೋ ನಾವು ಮಾಡ್ತಿರೋದು ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಫೀಲು. ಸೊ ಅದನ್ನೇ ನಾನು ಈ ವಿಡಿಯೋದಲ್ಲಿ ತೋರಿಸೋಣ, ನನ್ನ ಅನುಭವನ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ನೀವು ಕೂಡ ನೈಸರ್ಗಿಕ ಕೃಷಿನ ಫಾಲೋ ಮಾಡಿ. ಆದಷ್ಟು ಹೊರಗಡೆಯಿಂದ ಏನು ತರದಂಗೆ ಎಷ್ಟಾಗುತ್ತೋ ಅಷ್ಟು ಇಲ್ಲಿಯ ಜೀವ ವೈವಿಧ್ಯತೆಯನ್ನು ಕಾಪಾಡ್ಕೊಂಡು ಹೋಗುವಂಥ ಗಿಡಗಳನ್ನೆಲ್ಲ ಹಾಕ್ಕೊಂಡು ಸಂಯೋಜನೆ ಮಾಡಿಕೊಂಡು ಅದರದ್ದೇ ಕಳೆಗಳನ್ನು ಇಲ್ಲೇ ನಮ್ಮ ಭೂಮಿಗೆ ಹಾಕ್ತಾ ಬ್ರಷ್ ಕಟ್ರನ್ನ ಹೊಡಿತಾ ಪ್ರತಿ 1 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಬ್ರಷ್ ಕಟ್ರ ಹೊಡಿತಾ ಮತ್ತು 15 ದಿನಕ್ಕೊಮ್ಮೆ ಅಥವಾ ಸಾಧ್ಯವಾದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರಿ ಯಾವುದಾದ್ರೂ ಮೈಕ್ರೋಬಿಯಲ್ ಕಲ್ಚರ್ ಆಗಿರ್ಬೋದು. ಅದು ಜೀವಾಮೃತನೇ ಕೊಡಬೇಕು ಅಂತ ಏನಿಲ್ಲ. ಕೆಲವೊಬ್ಬರು ಮನೆಯಲ್ಲಿ ಹಸು ಇರಲ್ಲ, ಅವರು ಗೋಕೃಪಾಮೃತ ಮಾಡ್ಬೋದು, ವೇಸ್ಟ್ ಡಿಕಂಪೋಸರ್ ಇರುತ್ತೆ, ಅದನ್ನು ತಂದ್ಬಿಟ್ಟು ಮಾಡ್ಬೋದು. ಒಟ್ಟಲ್ಲಿ ಯಾವುದಾದ್ರೂ ಒಂದು ಕಲ್ಚರ್ನ ರೆಗ್ಯುಲರಾಗಿ 15 ದಿನಕ್ಕೊಮ್ಮೆ ಅಥವಾ ಮ್ಯಾಕ್ಸಿಮಮ್ ತಿಂಗಳಿಗೆ ಒಂದು ಸರಿನಾರು 1 ಎಕರೆಗೆ ಅವ್ರು 200 ಲೀಟ್ರ್ ಕೊಡು ಅಂತ ಹೇಳ್ತಾರೆ, ಅದು ರೂಲ್ಸು. ಬಟ್ ನಾನೇನು ಹೇಳೋದು, 1 ಎಕರೆಗೆ ಮಿನಿಮಮ್ 500 ಲೀಟ್ರ್ ಆದರೂ ಕೊಡಿರಿ. ಅವಾಗ ನಿಮಗೆ ಸ್ವಲ್ಪ ಸಫಿಷಿಯೆಂಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನಾನು ಕೊಡೋದೆಲ್ಲ ಡ್ರಿಪ್ ಮುಖಾಂತರ ಡಬಲ್ ಕೊಡ್ರಿ ಅಂತ ನಾನು ಹೇಳೋದು. ತಿಂಗಳಿಗೆ 1 ಸರಿ ಕೊಟ್ಟರು ಪರವಾಗಿಲ್ಲ, ಡಬಲ್ ಕೊಟ್ಬಿಟ್ಟು ಪ್ರತಿ ತಿಂಗಳು ಏನು ಮಾಡಬೇಕು ಅಂತಂತಂದರೆ ಏನು ಯಾವುದೇ ಕಲ್ಚರ್ ಮಾಡಲಿ ಅದರದ್ದು ಸ್ಪ್ರೇ, ಅದ್ರ ಜೊತೆಗೆ ಸ್ಪ್ರೇ ಎಷ್ಟು ಅಂದರೆ 20 ಲೀಟ್ರ್ ಕ್ಯಾನ್ ಇದೆ ಅಂತಂದರೆ 20 ಲೀಟ್ರಲ್ಲಿ ಅರ್ಧ ಕ್ಯಾನ್ ಕಂಪ್ಲೀಟ್ ಕಲ್ಚರ್ ಹಾಕೊಳ್ರಿ. ನೆಕ್ಸ್ಟ್ ಅರ್ಧ ಫುಲ್ಲು ನೀರು ಹಾಕೊಳ್ರಿ.
ಅದ್ರ ಜೊತೆಗೆ ಒಂದು 50 ml ಬೇವಿನ ಎಣ್ಣೆ ಹಾಕೊಳ್ರಿ. ಆ ಬೇವಿನ ಎಣ್ಣೆ ಜೊತೆಗೆ ಒಂದೇ ಒಂದು ಮೊಟ್ಟೆ ಅಥವಾ ಶಾಂಪು ಹಾಕೋರು ಹಾಕಂತಾರೆ. ಬಟ್ ನಾನು ಶಾಂಪು ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಅದು ಕೆಮಿಕಲಿಂದ ಮಾಡಿರೋಂಥ ಇದು ಆಗಿರೋಂಥ ಕಾಂಪೋನೆಂಟ್ ಆಗಿರೋದ್ರಿಂದ ಒಂದು ಮೊಟ್ಟೆ ಒಂದು ಕ್ಯಾನಿಗೆ ಇಷ್ಟು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡ್ಕೊತ ಬರ್ರಿ. ನೆಕ್ಸ್ಟ್ ಲೆವೆಲ್ ರಿಸಲ್ಟ್ನ ನೀವು ಗಿಡದಲ್ಲಿ ನೋಡ್ಬೋದು. ಅಂದರೆ ಗಿಡ ಎಲ್ಲ ಹಚ್ಚ ಹಸಿರಾಗಿರುತ್ತೆ. ಬೇಸಿಗೆ ಆದರೂ ಸಹಿತ ನೋಡಿರಿ ನಮ್ಮ ಅಡಿಕೆ ಗಿಡಗಳು ಎಷ್ಟು ಹಚ್ಚ ಹಸಿರಾಗಿದ್ದಾವೆ. ನಮಗೆ ನೋಡೋಕೆ ಖುಷಿ ಆಗುತ್ತೆ. ಬಟ್ ನಮ್ಗೆ ಮೊದಲೆಲ್ಲ ಈ ಫೀಲ್ ಇರಲಿಲ್ಲ. ನನಗೆ ಒಂದು 6 ತಿಂಗಳ ಹಿಂದೆ ಏನು ಮಾಡ್ತಿದ್ದೀನೋ ಅನ್ನೋ ಪರಿಜ್ಞಾನ ಇರಲಿಲ್ಲ. ಬಟ್ ಈಗೀಗ ಹೋಗ್ತಾ ಈಗ ಅನುಭವ ಆಗ್ತಾಯಿದೆ. ಸೊ ಪ್ರತಿಯೊಂದು ನಾವು ಪ್ರಾಕ್ಟಿಕಲಿ ಮಾಡಿ ಅದ್ರದ್ದು ಅನುಭವಿಸಿದ್ರೇ ಅದ್ರದ್ದು ಸತ್ಯಾಸತ್ಯತೆಗಳು ನಮಗೆ ತಿಳಿಯೋದು. ನೀವು ಕೂಡ ಶುರು ಮಾಡಿರಿ. ಸೊ ಅವಾಗ ನೀವು ಮಾಡಿ 1 ವರ್ಷ ಮಾಡ್ತಿರೋ ಅವಾಗ ನಿಮಗೆ ಅನುಭವ ಬರುತ್ತೆ. ಅದು ನಾ ಮಾಡ್ತೀವಿ ಕರೆಕ್ಟಿದೆ ಬಿಡು ಅಂತ ಹೇಳ್ಬಿಟ್ಟು ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಬೈಕೋಬೇಡ್ರಿ. ಬಟ್ ಅದೊಂದು ಖುಷಿ ಏನೋ ಹೇಳಬೇಕು ಅನ್ನಿಸ್ತು, ಹೇಳ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬೈ.